ಯಾಕೋ ಬೇಜಾರಲ್ಲಿದ್ಯಾ? ಪಾಪ ಅಜ್ಜಿ ಮನೆ ಹತ್ರ 20 ವರ್ಷ ಹುಡುಗಿ ಸತ್ತೋದ್ಲು ಪಾಪ. ಏನಾಗಿತ್ತು? ಏನೋ ಗೊತ್ತಿಲ್ಲ, ಎಲ್ಲ ಚೆನ್ನಾಗೇ ಇದ್ಲು, ಸಣ್ಣಗ್ ಬೇರೆ ಇದ್ಲು, ಸತ್ತೋದ್ಲು ಹಾರ್ಟ್ ಅಟ್ಯಾಕ್ ಇಂದ. ನೀವು ಸಣ್ಣಕ್ಕಿದ್ದೀರಾ ಇಲ್ಲ ದಪ್ಪಕ್ಕಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಮೈಯಲ್ಲಿ ವಿಸರಲ್ ಫ್ಯಾಟ್ ಎಷ್ಟು ಇದೆ ಅನ್ನೋದು ಇಂಪಾರ್ಟೆಂಟ್. ವಿಸರಲ್ ಫ್ಯಾಟ್ ಅಂತ ಹೇಳಿದ್ರೆ ನಿಮ್ಮ ಅಂಗಾಂಗಗಳ ಸುತ್ತಲೂ ಅಂದ್ರೆ ಎಸ್ಪೆಷಲಿ ಹೊಟ್ಟೆನಲ್ಲಿ ಇರುವಂತ ಫ್ಯಾಟ್ಗೆ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಈ ವಿಸರಲ್ ಫ್ಯಾಟ್ ಜಾಸ್ತಿ ಇದ್ದಷ್ಟು ನಿಮ್ಮ ಹಾರ್ಟ್ ಡಿಸೀಸ್ ರಿಸ್ಕ್ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಈ ವಿಸರಲ್ ಫ್ಯಾಟ್ ಇಂದ ಅಡಿಪೋಕೈನ್ಸ್ ಅಂತ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಇನ್ಫ್ಲಮೇಷನ್ ಅನ್ನ ಕಾಸ್ ಮಾಡುತ್ತೆ ಮತ್ತೆ ಹಾರ್ಟ್ ಡಿಸೀಸ್ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಈ ವಿಸರಲ್ ಫ್ಯಾಟ್ ಎಷ್ಟಿದೆ ಅಂತ ತಿಳ್ಕೊಬೇಕಂದ್ರೆ ಬಾಡಿ ಕಾಂಪೋಸಿಷನ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಈ ಬಾಡಿ ಕಾಂಪೋಸಿಷನ್ ಟೆಸ್ಟಿಂಗ್ ಅಲ್ಲಿ ನಿಮ್ಮ ಮೈಯಲ್ಲಿ ಎಷ್ಟು ಕೊಬ್ಬಿದೆ, ವಿಸರಲ್ ಫ್ಯಾಟ್ ಎಷ್ಟಿದೆ, ಮಸಲ್ ಎಷ್ಟಿದೆ, ವಾಟರ್ ಎಷ್ಟಿದೆ, ಮತ್ತೆ ಬೋನ್ಸ್ ಎಷ್ಟಿದೆ ಅಂತಾನು ಗೊತ್ತಾಗುತ್ತೆ. ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಮಾಡ್ಕೋಬೇಕಂದ್ರೆ ಸೊಂಟದ ಸುತ್ತಳತೆಯನ್ನ ಮೆಜರ್ ಮಾಡಿ. ನಿಮ್ಮ ಸೊಂಟದ ಸುತ್ತಳತೆ ನಿಮ್ಮ ಹೈಟ್ ನಲ್ಲಿ 50% ಗಿಂತ ಜಾಸ್ತಿ ಇದ್ರೆ ನಿಮಗೆ ವಿಸರಲ್ ಫ್ಯಾಟ್ ಜಾಸ್ತಿ ಇದೆ, ನಿಮ್ಮ ಹಾರ್ಟ್ ಡಿಸೀಸ್ ರಿಸ್ಕ್ ಜಾಸ್ತಿ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನೀವು 150 ಸೆಂಟಿಮೀಟರ್ ಅಷ್ಟು ಹೈಟ್ ಇದ್ರೆ ನಿಮ್ಮ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 75 ಸೆಂಟಿಮೀಟರ್ ಗಿಂತ ಕಡಿಮೆ ಇರಬೇಕು. ವಿಸರಲ್ ಫ್ಯಾಟ್ ಜಾಸ್ತಿ ಆಗೋದಕ್ಕೆ ಮೂಲ ಕಾರಣಗಳು ಬಂದ್ಬಿಟ್ಟು ನಿಮ್ಮ ಜೆನೆಟಿಕ್ಸ್ ಹಾಗೂ ನಿಮ್ಮ ಡಿಸಾರ್ಡರ್ಡ್ ಲೈಫ್ ಸ್ಟೈಲ್ ಹಾಗೂ ಫಿಸಿಕಲ್ ಇನ್ಆಕ್ಟಿವಿಟಿ. ಓಕೆ, ಸಿಂಪಲ್ ಕಾರ್ಬ್ಸ್ ನ ಅತಿ ಹೆಚ್ಚಾಗಿ ತಗೊಳ್ಳೋದು, ಪ್ರೋಟೀನ್ ಡೆಫಿಷಿಯನ್ಸಿ ಹಾಗೂ ಸ್ಲೀಪ್ ಡಿಪ್ರವೇಶನ್, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟ್ರೆಸ್. ವಿಸರಲ್ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಮೋಸ್ಟ್ ಎಫೆಕ್ಟಿವ್ ವಿಧಾನಗಳಂದ್ರೆ ಒಂದು ಲೋ ಕಾರ್ಬೋಹೈಡ್ರೇಟ್ ಡಯಟ್, ಎರಡನೇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹಾಗೂ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್. ಈ ಮೂರಲ್ಲಿ ಯಾವ ಕಾಂಬಿನೇಷನ್ ನಿಮಗೆ ವರ್ಕ್ ಆಗುತ್ತೋ ಅದನ್ನ ಬಳಕೆ ಮಾಡಿ ವಿಸರಲ್ ಫ್ಯಾಟ್ ಅನ್ನ ರಿಡ್ಯೂಸ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಹಾರ್ಟ್ ಡಿಸೀಸ್ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ನೀವು ಸಣ್ಣ ಇದ್ರೂ ಬಾಡಿ ಕಾಂಪೋಸಿಷನ್ ಟೆಸ್ಟ್ ಮಾಡ್ಬಿಟ್ಟು ನಿಮ್ಮ ವಿಸರಲ್ ಫ್ಯಾಟ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ.